ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಇವತ್ತು ನಮ್ಮೊಂದಿಗೆ ಪಶ್ಚಿಮ ಘಟ್ಟದ ನಕ್ಸಲಿಸಂನ ಕುರಿತು ವರದಿಯನ್ನ ಮಾಡಿ ಒಂದು ಸಂಚಲನವನ್ನು ಮೂಡಿಸಿದಂತಹ 25 ವರ್ಷಗಳ ವರದಿಗಾರಿಕೆಯಲ್ಲಿ ಸುದೀರ್ಘ ಅನುಭವವನ್ನು ಹೊಂದಿರುವಂತಹ ಆನಂದ್ ಬೈದನಮನೆ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತಾಡೋಣ ಬನ್ನಿ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನೀವು ಈಗಿರುವಂತಹ ಈ ಸ್ಥಿತಿಗೆ ನಿಮ್ಮ ಬಾಲ್ಯದ ವಾತಾವರಣ ಹೇಗೆ ನಿಮ್ಗೆ ಸಹಾಯಕ ಆಗಿತ್ತು? ನೀವು ಬಾಲ್ಯದಲ್ಲಿ ಅಂದ್ಕೊಂಡಿದ್ರೆ ಹೇಗೆ ನಾನು ಪತ್ರಿಕೋದ್ಯಮದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಗೆ ಏನಿಸುತ್ತೆ? ಇಲ್ಲ, ಕೆಲವೊಂದಷ್ಟು ಬದಲಾದ ಸನ್ನಿವೇಶಗಳು ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ತೆರೆದುಕೊಳ್ತಾ ಹೋಗ್ತದೆ. ಬಹಳ ಮುಖ್ಯವಾಗಿ ನಾವು ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ಭಟ್ಕಳದವರಾಗಿರುವ ಕಾರಣಕ್ಕಾಗಿ ನಮಗೆ ಹೆಚ್ಚು ಔದ್ಯೋಗಿಕವಾಗಿರ್ತಕ್ಕಂಥ ಅವಕಾಶಗಳ ಬಗ್ಗೆ ಹೆಚ್ಚು ನಾಲೆಜ್ ಇರಲಿಲ್ಲ. ಆದರೆ ಅನಿವಾರ್ಯವಾಗಿ ಒಂದು MA ಮಾಡಬೇಕಾಗಿತ್ತು. MA ಮಾಡಿದ ಕಾರಣಕ್ಕಾಗಿ ಅಲ್ಲಿ ಪತ್ರಿಕೋದ್ಯಮದಲ್ಲಿ MA ಮಾಡಿದ್ರೆ ಹೆಚ್ಚು ಅವಕಾಶಗಳಂತಕ್ಕಂಥ ಮಾಹಿತಿ ಸಿಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಪತ್ರಿಕೋದ್ಯಮದ MA ಮಾಡಬೇಕಾಯ್ತು. ಹಾಗಾಗಿ MA ಮಾಡಿದ ನಂತರದಲ್ಲಿ ಸಿಕ್ಕ ಅವಕಾಶಗಳನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಆಗಿರೋದು. ಸರ್, ಪ್ರಸ್ತುತ ದಿನಮಾನಗಳಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಅವಕಾಶಗಳನ್ನ ವಿದ್ಯಾರ್ಥಿಗಳು ನೋಡ್ಬೋದು, ಯಾವುದೇ ರೀತಿ ಭಾಗವಹಿಸಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗಿರುವ ಸನ್ನಿವೇಶವನ್ನು ಗಮನಿಸ್ತಾ ಇದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಹೇಗೆ ವ್ಯಕ್ತಿತ್ವವನ್ನು ರೂಪಿಸ್ಕೋತೀರೋ ಹಾಗೆ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪತ್ರಿಕೋದ್ಯಮ ಅಂದ ತಕ್ಷಣ ಇದು ಕೇವಲ ಒಂದು ವೃತ್ತಿಯಾಗಿ ಉಳ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಈಗ ಸಹಜವಾಗಿ ಅಲ್ಲಿ ಇರ್ತಕ್ಕಂಥ ಅವಕಾಶಗಳು, ಅಲ್ಲಿ ಇರ್ತಕ್ಕಂಥ ಸಂಬಳಗಳು, ಅಲ್ಲಿ ಸಿಗುವಂತ ಸಂಬಳಗಳ ಮೇಲೆ ನನ್ನ ಜೀವನ ರೂಪಿಸ್ಕೊಳ್ಬಹುದು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ನಿನಗೆ ಕನ್ವಿನ್ಸ್ ಆದ್ರೆ ನೀವು ಅಲ್ಲಿ ವೃತ್ತಿ ಮಾಡ್ತೀರಿ, ಇಲ್ಲ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಅವಕಾಶಗಳು ಬರಬೇಕು ಅಂದ್ರೆ ನೀವು ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೊ, ಮುಕ್ತವಾಗಿ ಮಾತಾಡಬೇಕು, ಬೌದ್ಧಿಕವಾಗಿ ಇನ್ನಷ್ಟು ಹೆಚ್ಚೆಚ್ಚು ವಿಚಾರ ತಿಳ್ಕೊಳ್ತಕ್ಕಂಥ ಮೈಂಡ್ ಸೆಟ್ ಬೆಳೆಸ್ಕೊಳ್ಬೇಕು, ಎಲ್ಲರೂ ನಮ್ಮವರು ಅಂತಕ್ಕಂಥ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮೊದಲು ನಾನು ನಿಂತ ಸ್ಥಳದ ಬಗ್ಗೆನೇ ನಿಮಗೆ ನಾಲೆಜ್ ಇರಬೇಕು. ಹಾಗಾದಾಗ ಮಾತ್ರ ಸಹಜವಾಗಿ ಹೆಚ್ಚೆಚ್ಚು ಅವಕಾಶಗಳು ತೆರೆದುಕೊಳ್ಳುತ್ತೆ, ಹೆಚ್ಚೆಚ್ಚು ಹೆಸರು ಮಾಡ್ಲಿಕ್ಕೂ ಸಾಧ್ಯ ಆಗುತ್ತೆ, ಹೆಚ್ಚು ಅವಕಾಶಗಳು ತನ್ನಿಂತಾಗೆ ಬರ್ಲಿಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಕೇಳಿ ತಿಳಿದುಕೊಳ್ತಕ್ಕಂಥ ಮತ್ತು ನೋಡಿ ತಿಳ್ಕೊಳ್ತಕ್ಕಂಥ ಮತ್ತು ತಿಳ್ಕೊಳ್ತಕ್ಕ ಆಸಕ್ತಿಯನ್ನು ವ್ಯಕ್ತಪಡಿಸುವ ಮೂಲಕ ಅವಕಾಶಗಳನ್ನು ಸೃಷ್ಟಿಸಿ ಮಾಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿನಿಯರು ಸಹಜವಾಗಿ ನಾನು ನಿಂತ ಸ್ಥಳದ ಬಗ್ಗೆ ಹೆಚ್ಚು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅನ್ನೋ ನನ್ನ ಅಭಿಪ್ರಾಯ. ಸರ್, ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಪತ್ರಿಕೋದ್ಯಮದಲ್ಲಿ ಇರುವಂತಹ ಒಂದು ಸವಾಲುಗಳೇನು ಮತ್ತು ಅವುಗಳನ್ನ ಎದುರಿಸುವಂತ ಬಗೆ ಹೇಗೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದ್ರ ಬಗ್ಗೆ ಯಾವೆಲ್ಲ ರೀತಿಯ ಸವಾಲುಗಳು? ವೃತ್ತಿಪರವಾಗಿ ನೋಡೋದಾದ್ರೆ ಸಹಜವಾಗಿ ಇರ್ತಕ್ಕಂಥ ಅವಕಾಶಗಳಲ್ಲಿ ನಮಗೆ ದೊಡ್ಡ ಸವಾಲು ಅಂತಂದ್ರೆ ನಮಗಿರ್ತಕ್ಕಂಥ ನಾಲೆಜ್ ಮತ್ತೆ ನಮಗಿರ್ತಕ್ಕಂಥ ಭಾಷಾಜ್ಞಾನ. ಸೊ ಮುಖ್ಯವಾಗಿ ನಾವು ಕೇವಲ ಕನ್ನಡಕ್ಕಷ್ಟೇ ಸೀಮಿತವಾಗದೆ ಇಂಗ್ಲಿಷ್ ಮತ್ತು ಇತರ ಭಾಷೆಗಳನ್ನು ಕೂಡ ಕಲಿಯೋದ್ರಿಂದ ಅವಕಾಶಗಳು ಹೆಚ್ಚು ತೆರೆದುಕೊಳ್ಳುತ್ತೆ. ಕೇವಲ ಕನ್ನಡ ತಿಳ್ಕೊಂಡ್ರೆ ಕೇವಲ ಅವಕಾಶಗಳು ಕಡಿಮೆ ಅಂತೇನಲ್ಲ, ಜಾಸ್ತಿ ಅವಕಾಶಗಳಿದೆ. ಆದ್ರೂ ಕೂಡ ಹೆಚ್ಚು ಭಾಷೆ ತಿಳ್ಕೊಂಡಿದ್ರೆ ಹೆಚ್ಚು ಅವಕಾಶಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂದಿ ಗೊತ್ತಿದ್ರೆ ಸಹಜವಾಗಿ ದೆಹಲಿ ಅಂತ ಮಹಾನಗರದಲ್ಲೂ ಕೂಡ, ಮುಂಬೈ ಅಂತ ಮಹಾನಗರದಲ್ಲೂ ಕೂಡ ಒಂದು ವರದಿಗಾರನ ಕೆಲಸ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇಂಗ್ಲಿಷ್ ಅನ್ನು ಕೂಡ ತಿಳ್ಕೊಂಡಿದ್ದೆ ಆದ್ರೆ ರಾಷ್ಟ್ರ ಮಟ್ಟದ ಚಾನಲ್ಗಳು ಕೂಡ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ರಾಷ್ಟ್ರ ಮಟ್ಟದ ಒಂದು ಪತ್ರಿಕೆಗಳು, ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸೃಷ್ಟಿ ಆಗುತ್ತೆ. ಹಾಗಾಗಿ ಭಾಷೆಯನ್ನ ನಮಗೆ ವೃತ್ತಿಗೆ ಪೂರಕವಾಗಿ ಕಲಿಬೇಕು. ಅದನ್ನ ನಮ್ಮತನವನ್ನು ಉಳಿಸ್ಕೊಂಡು ಇತರ ಭಾಷೆಗಳನ್ನು ಕಲಿಯೋದ್ರಿಂದ ಹೆಚ್ಚು ಅವಕಾಶ ಸೃಷ್ಟಿ ಆಗ್ತಾ ಹೋಗುತ್ತೆ. ಸಹಜ ನಿಮ್ಮ ಹತ್ರ ನಾಲೆಜ್ ಇದ್ರೆ ಫೀಲ್ಡ್ ಅಲ್ಲಿ ಉಳ್ಕೊಳ್ತೀರಾ, ನಾಲೆಜ್ ಇಲ್ಲ ಅಂತಂದ್ರೆ ಫೀಲ್ಡ್ ಇಂದ ಹೊರಗಡೆ ಬರ್ತೀರಾ. ಎಕ್ಸಿಟ್ ಮತ್ತು ಎಂಟ್ರಿ ಎಲ್ಲವೂ ಕೂಡ ನಮ್ಮ ಹತ್ರನೇ ಇರುತ್ತೆ. ಸರ್, ಇನ್ನು ನಿಮ್ಮ ಒಂದು ಕಾರ್ಯಚಟುವಟಿಕೆಯ ಬಗ್ಗೆ ಕೇಳೋದಾದ್ರೆ, ಪಶ್ಚಿಮ ಘಟ್ಟದಲ್ಲಿನ ನಕ್ಸಲಿಸಂನ ಕುರಿತು ನಿಮ್ಮ ವರದಿಗಾರಿಕೆ ಒಂದು ಸಂಚಲನವನ್ನು ಉಂಟು ಮಾಡಿತು. ಆ ಸಮಯದಲ್ಲಿ ವರದಿಗಾರಿಕೆಯ ವಾತಾವರಣಗಳು ಹೇಗಿದ್ವು? ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಹಂಚಿಕೊಳ್ಳೋದಾದ್ರೆ ಸರ್. ಮುಖ್ಯವಾಗಿ ನಾನು ಚಿಕ್ಕಮಗಳೂರು ಜಿಲ್ಲಾ ವರದಿಗಾರ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಗತಿಪರವಾಗಿರ್ತಕ್ಕಂಥ ಹೋರಾಟಗಳು ನಡೀತಾ ಇದ್ದಂಥ ದಿನಮಾನಗಳದು. ಅಲ್ಲಿಂದ ನಕ್ಸಲೀಯ ಚಟುವಟಿಕೆ ಕೂಡ ಆ ಪ್ರದೇಶಕ್ಕೆ ಎಂಟ್ರಿ ಆಯಿತು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಸಾಮಾಜಿಕವಾಗಿರ್ತಕ್ಕಂಥ ಕಾರಣಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನಕ್ಸಲೀಯ ಚಟುವಟಿಕೆ ಎಂಟ್ರಿ ಆಯಿತು. ಸೊ ಮೂಲ ನಿವಾಸಿಗಳ, ಅರಣ್ಯವಾಸಿಗಳ ಮೇಲೆ ದೌರ್ಜನ್ಯಗಳು ಹೆಚ್ಚಾದಾಗ ಸಹಜವಾಗಿ ಬಾಹ್ಯವಾಗಿರ್ತಕ್ಕಂಥ ಒತ್ತಡಗಳು, ಅದರ ಪ್ರಚೋದನೆಗೆ ಒಳಗಾಗಿ ಕೆಲವೊಂದಿಷ್ಟು ಕ್ರಿಯೆಗಳು ಮಲೆನಾಡು ಭಾಗದಲ್ಲಿ ನಡೆದ ಕಾರಣಕ್ಕಾಗಿ ನಕ್ಸಲಿ ಚಟುವಟಿಕೆಗಳು ಬಂತು. ಹಾಗಾಗಿ ನಕ್ಸಲಿ ಚಟುವಟಿಕೆ ಬಂದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಚಟುವಟಿಕೆಯನ್ನು ವರದಿ ಮಾಡ್ತಕ್ಕಂಥ ಅವಕಾಶಗಳು ಸೃಷ್ಟಿ ಆಯಿತು.
ಜನಸಾಮಾನ್ಯರಿಂದ ಬಂದಿರತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಾವು ಆ ಚಟುವಟಿಕೆಯನ್ನ ವರದಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆರಂಭಿಕವಾಗಿ ಯಾವುದೋ ಒಬ್ಬ ಪರ್ಸನ್ ಕೊಟ್ಟಂತ ವರದಿಯ ಹಿನ್ನೆಲೆ, ಒಬ್ಬ ಕಾಮನ್ ಪರ್ಸನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿಜುವಲ್ಗಳು ಮತ್ತು ಪ್ರತಿಯೊಬ್ಬರ ಬೈಟ್ಸ್ಗಳನ್ನು ತೆಗೆದುಕೊಂಡು ಅದನ್ನ ಈ ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಮಾಡಿದಾಗ ಅದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯಿತು. ಆರಂಭಿಕವಾಗಿ ಸರ್ಕಾರ ಒಪ್ಪಿಕೊಂಡಿಲ್ಲ. ಪೀಪಲ್ಸ್ ವಾರ್ ಗ್ರೂಪ್ನ ಚಟುವಟಿಕೆ ಅಂದ್ರೂ ಕೂಡ ಒಪ್ಪಿಕೊಂಡಿರಲಿಲ್ಲ. ನಂತರದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಒಪ್ಕೊಳ್ತಾರೆ, ಚಟುವಟಿಕೆ ನಡೀತಿರೋದನ್ನು ಒಪ್ಕೊಳ್ತಾರೆ, ಸರ್ಕಾರವು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಸಹಜವಾಗಿ ಒಂದಷ್ಟು ನನಗೂ ಕೂಡ ಅದರಿಂದ ಹೆಸರು ಬಂತು ಅಂದ್ರೂ ಕೂಡ ತಪ್ಪಾಗಲಾರದು. ಸರ್, ಕೊನೆಯದಾಗಿ ಆ, ಇಂದಿನ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್, ಒಂದು ಸಂದೇಶ ಅಂತ ಆದ್ರೆ? ಸಂದೇಶವನ್ನ ಹೇಳೋ ಮಟ್ಟಕ್ಕೆ ನಾವಿಲ್ಲ, ಆದ್ರೆ ನಾವು ಸಲಹೆ ಕೊಟ್ಟ ತಕ್ಷಣವೇ ಎಲ್ಲವೂ ಕೂಡ ಆಗ್ಬಿಡುತ್ತೆ, ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕೂಡ ನನ್ನ ಮನಸ್ಸಲ್ಲಿಲ್ಲ. ಆದ್ರೆ ಈ ವರ್ಷದ ಅನುಭವದ ಆಧಾರದ ಮೇಲೆ, ಒಂದಷ್ಟು ವಯಸ್ಸಾದ ಅನುಭವದ ಆಧಾರದ ಮೇಲೆ ನಾವು ಹೇಳೋದೇನಂತಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಏನಿರ್ತಾರೆ ಅವರು ಹೆಚ್ಚು ಕಲ್ತ್ಕೊಳ್ಬೇಕು. ಅಂದ್ರೆ ಹೆಚ್ಚೆಚ್ಚು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೇಕು. ನಾನು ಆಗ್ಲೇ ಗಮನಕ್ಕೆ ತಂದಾಗ, ನಿಮ್ಮ ಸುತ್ತಲಿನ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಹೊರಗಡೆ ಆಗ್ತಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಿಳ್ಕೊಳ್ಳಿ, ಪರಸ್ಪರ ಮಾತಾಡೋದನ್ನ ಕಲೀರಿ, ಮತ್ತು ಒಬ್ಬ ವ್ಯಕ್ತಿ ಹೇಳಿದನ್ನ ಕೇಳುವ ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ಳಿ, ನಾನು ಅಂತಕ್ಕಂಥದ್ದು ಬಿಡಿ, ನಮ್ಮಿಂದ ಅಂತಕ್ಕಂಥ ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಳ್ಳಿ, ಸಾಮೂಹಿಕ ನಾಯಕತ್ವದ ಬಗ್ಗೆ ಗೌರವವಿಡಿ, ಮತ್ತು ಬಹಳ ಮುಖ್ಯವಾಗಿ ಬಹಳ ಸರಳವಾಗಿರ್ತಕ್ಕಂಥ ಪ್ರತಿ ಕ್ಷಣವೂ ಕೂಡ ತಿಳಿದುಕೊಳ್ಳುವ ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಂಡಿದ್ದೆ ಆದ್ರೆ ನಿಶ್ಚಯವಾಗಿ ಆತ ಒಬ್ಬ ಉತ್ತಮವಾದ ಜರ್ನಲಿಸ್ಟ್ ಆಗಲಿ ಸಾಧ್ಯ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನವನ್ನು ಮಾಡಲಿ ಅಂತ ಸರ್, ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಇಷ್ಟೊತ್ತು ನಮಗೆ ನೀಡಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.